ಕಂಡವ್ರ ಮನೆ ಹಾಳಾದ್ರೂ ಪರವಾಗಿಲ್ಲ, ನೀವು ಚೆನ್ನಾಗಿರ್ಬೇಕು ಅಂತ. ಈ ಥರ ಒಂದು ಕಾಲಘಟ್ಟದಲ್ಲಿ ಮನುಷ್ಯತ್ವ ಅನ್ನೋದು ಇಲ್ಲ. ನಿಮಗೆಲ್ಲಾದ್ರೂ ಪ್ರಾಬ್ಲಮ್ ಆದ್ರೆ ಮಾತ್ರನೇ ಅದು ನಿಮಗೆ ಮನ್ಸಿಗೆ ತಟ್ಟೋದು ಅಲ್ವಾ? ಇದನ್ನ ನಾನು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ಅದನ್ನ ಒಂದು ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿಸ್ತೀನಿ ಬನ್ನಿ. ಆದ್ರೆ ನೀನ್ ದಡ್ಡನ ನನ್ ಜನ ಪ್ರಶ್ನೆ ಮಾಡ್ತಾ ಇರೋದು. ನಮಸ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಎಂತೆಂಥ ಹುಚ್ಚಾಟಗಳನ್ನೆಲ್ಲ ನೋಡ್ಕೊಂಡ್ ಬಂದಿದ್ದೀರಾ ಅಲ್ವಾ? ವ್ಯೂಸ್ಗೋಸ್ಕರ ಮತ್ತೆ ವಿಷ್ಣು ಕುಂದಾಡೋದು, ಯಾರ್ಯಾರು ಹೆಂಗೋ ಇಲ್ಲಿಂದ ಅದೆಲ್ಲ ಒಂದ್ಸಲಿನೆಲ್ಲ ನೋಡಬೇಕಾದ್ರೆ ಅಟ್ಲೀಸ್ಟ್ ನಾನೇನು ಮಾತಾಡ್ತೀನಿ ಅಂತ ಗಮನ ಇಟ್ಟು ಕೇಳಿ ನೋಡಿ. ನಮ್ಮ ಹೆಸರು ಅಭಿರಾಮ್ ಕಂಠೀರವ ಅಂತ. ಕರಳೆ ಅಂತ ಒಂದು ಚಿತ್ರದ ನಿರ್ದೇಶಕ, ಹಿಂದೆ ಕನ್ನಡ ರೇಷ್ಮೆ ಅಂತ ಮಾಡಿದ್ರು, ವೀರ ಅಂತ ಸಿನಿಮಾ ಮಾಡಿದ್ರು. ಒಂದು 15 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಚಿತ್ರರಂಗದಲ್ಲಿ. ವಿಷಯ ಏನಂದ್ರೆ, ಕನ್ನಡ ಸಿನಿಮಾಗೆ ಕನ್ನಡ ಜನತೆ ಇವತ್ತು ಬೆಂಬಲ ಕೊಡ್ತಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಅಂದ್ರೆ ಏನಾಗಿದೆ, ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ. ಇದನ್ನ ನಾನು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ಅದನ್ನ ಒಂದು ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿಸ್ತೀನಿ ಬನ್ನಿ. ರೀಸೆಂಟ್ ಆಗಿ ನೀವು ನೋಡಿದಂತ ಕನ್ನಡ ಸಿನಿಮಾ ಯಾವುದು ಅಂತ ನೋಡಿದ್ರೆ ಯಜಮಾನ್ ಫಿಲಮ್ ಲಾಸ್ಟ್. ಯಜಮಾನ್ ಅವತ್ತು ಲಾಸ್ಟ್. ಇದುವರೆಗೆ ಫಿಲಮ್ ಥಿಯೇಟರ್ಗೆ ಹೋಗಿಲ್ಲ. ಇಲ್ಲಿ ಬೆಂಗಳೂರಲ್ಲಿ ಒಂದು ಥಿಯೇಟರ್ಗೆ ಹೋಗ್ಬೇಕಂದ್ರೆ ಮಿನಿಮಮ್ 1000 ರೂಪಾಯಿ. ನಾವು ನಮ್ಮ ಹೆಂಡತಿ ಮಕ್ಕಳಿಗೆ ಕೂಡ ನಾವು ಟೈಮ್ ಕೊಡೋಕ್ಕಾಗಲ್ಲ. ನಮಗೆ ನೋಡೋಕ್ಕಾಗಲ್ಲ ಅಂತಲ್ಲ, ನೋಡ್ಬೋದು, ಬಟ್ ಆ ಟೈಮ್ ನಮಗಿಲ್ಲ. ಚಿತ್ರಮಂದಿರದಲ್ಲಿ ಯಾವ ಸಿನಿಮಾ ನೋಡಿ? ಸಾರಥಿ. ಸರಿ ಸರ್, ಸಾರಥಿ ಆದ್ಮೇಲೆ ಯಾಕೆ ಯಾವ ಸಿನಿಮಾನು ನೀವು ನೋಡಕ್ ಮನ್ಸಾಗಿಲ್ಲ? ನನಗೆ ಈ ಫಿಲಮ್ ಥಿಯೇಟರ್ ಒಳಗೆ ಹೋಗಿ 3 ಅವರ್ ಕುತ್ಕೊಳ್ಳೋದು ಒಂಥರ ಹಿಂಸೆ. ಪುನೀತ್ ರಾಜ್ಕುಮಾರ್ದು ಯಾವುದು ಗಂಧದ ಗುಡಿನ ಲಾಸ್ಟ್ ಫಿಲಮ್ ನೋಡಿರೋದು ಅದೇ, ಬೇರೆ ಇನ್ಯಾವುದು ನೋಡಕ್ ಹೋಗಿಲ್ಲ. ಕಾಟ್ಯಾರ ಥಿಯೇಟರ್ ನೋಡಿದ್ರ? ಅದಾದ್ಮೇಲೆ ಯಾವ್ದು ನೋಡ್ಬೇಕು ಅಂತ ಅನಿಸಿಲ್ಲ ಸರ್? ಆಪ್ತ ಮಿತ್ರ, ಸ್ಕೂಲ್ ಮಾಸ್ಟರ್. ವಿಷ್ಣು ಸರ್ ಜೊತೆಗೇನೆ ನಿಮ್ಮ ಕನ್ನಡ ಅಭಿಮಾನ ಅಂದ್ರೆ ಕನ್ನಡ ಚಿತ್ರಕ್ಕೆ ಅದ್ ಯಾಕೆ ಸರ್ ಅಲ್ಲಿಗೆ ಕೊನೆ ಆಯ್ತು? ಇಲ್ಲ ಸರ್, ಅದು ವಿಷ್ಣುವರ್ಧನ್ ಅಂದ್ರೆ ಕನ್ನಡ ಅಂದ್ರೆ ವಿಷ್ಣುವರ್ಧನ್. ರೀಸೆಂಟ್ ಆಗಿ ಒಂದು ಒಡಿಯಾ ಭಾಷೆಯ ಚಿತ್ರ, ಒಡಿಯಾ ಅಂದ್ರೆ ಒರಿಸ್ಸಾ ರಾಜ್ಯದ ಭಾಷೆ ಒಡಿಯಾ ಅಂತ, ಅದರದೊಂದು ಚಿತ್ರ ಬೆಂಗಳೂರಲ್ಲಿ ರಿಲೀಸ್ ಆಗುತ್ತೆ. ಎಡಗೈ ಅಪಘಾತಕ್ಕೆ ಕಾರಣ ಅಂತ ದಿಗಂತ್ ಅಂತ ತುಂಬಾ ಪ್ರತಿಭಾವಂತರು ಎಲ್ಲರೂ ಗೊತ್ತಿರೋಂಥ ಎಫರ್ಟ್ ಹಾಕಿ ರಿಲೀಸ್ ಮಾಡಿರುವಂಥ ಒಂದು ಚಿತ್ರ ಎಡಗೈ ಅಪಘಾತ. ಈ ಸಿನಿಮಾಗಿಂತ ಒಡಿಯಾ ಚಿತ್ರ ಜಾಸ್ತಿ ಜನ ಅದನ್ನ ನೋಡ್ತಾ ಇದ್ದಾರೆ, ಅಥವಾ ಅದಕ್ಕೆ ಮಲ್ಟಿಪ್ಲೆಕ್ಸ್ ಜಾಸ್ತಿ ಶೋಗಳು ಕೊಟ್ಟಿದ್ದಾರೆ. ಯಾಕೆ? ಕನ್ನಡಿಗರಿಗಿಂತ ಒಡಿಯಾದವ್ರು ಜಾಸ್ತಿ ಇದ್ದಾರೆ ಇಲ್ಲ ಅಂದ್ರೆ ಅವ್ರು ಒಗ್ಗಟ್ಟಾಗಿದೆ. ಹಾಗಾದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ವಾ? ಇದೆ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ಇತ್ತೀಚೆಗೆ ಆದಂಥ ಒಂದು ಕಾಂಟ್ರವರ್ಸಿ ಕಮಲ್ ಹಾಸನ್ ಅವರ ವಿರುದ್ಧ ಎಲ್ಲರೂ ಕನ್ನಡಿಗರು ಬಿದ್ದು ಎಲ್ಲ ನಾವು ನೋಡಿದ್ವಿ, ಅಭಿಮಾನ ಎಲ್ಲರೂ ನಾವು ತೋರಿಸ್ಕೊಂಡ್ವಿ. ಹಾಗಾದ್ರೆ ಬರೀ ಅಷ್ಟಕ್ಕೆ ಮಾತ್ರ ಸೀಮಿತ. ಸಿನಿಮಾ ಅಂದರೆ ನಿಮ್ಗೆ ಹೆಂಗೆ ಅಂದರೆ ಇವಾಗ ತಾತ್ಸಾರ ಆಗಿದೆ. ಎಲ್ಲರಿಗೂ KGF ಬೇಕು, ಇನ್ನೊಂದು ಕಾಂತಾರ ಬೇಕು ಅಷ್ಟೇ. ಕಾಂತಾರ ಆದ್ಮೇಲೆ ಬೇರೆ ಯಾವ ಸಿನಿಮಾ ನೋಡೋಕ್ಕಾಗ? KGF ಒಂದು ಡ್ರೈವಿಂಗ್ ಇದರಲ್ಲಿ ಬಿಸಿ ಇರ್ತೀವಿ ಸರ್, ಅದಕ್ಕೋಸ್ಕರ ಫಿಲಮ್ ಥಿಯೇಟರ್ ಹೋಗೋದು ಕಡಿಮೆ ಸರ್. ಫೈನಲ್ ನೋಡೋದು ಕಾಂತಾರ ಸರ್. ಕಾಂತಾರ ಸಿನಿಮಾನ ಯಾರು ಒತ್ತಾಯಪೂರ್ವಕವಾಗಿ ನಿಮ್ಮನ್ನ ಕರ್ಕೊಂಡ್ಬಂದು ಥಿಯೇಟರ್ನಲ್ಲಿ ತೋರಿಸುವಂಥ ಪ್ರಯತ್ನ ನಾವು ಮಾಡೋಕ್ಕಾಗಲ್ಲ. ಮಾಡಿದ್ರೆ ಅದು ವ್ಯರ್ಥ ಪ್ರಯತ್ನ, ಅದು ಮುಟ್ಟಾಡ್ತಾರೆ ಅಂತ ಗೊತ್ತಾಗಿದೆ. ಸರಿ, ವರ್ಷ ರಾಬರ್ಟ್ ಫಿಲಮ್ ಅದೇ ಥಿಯೇಟರ್ಗೆ ಹೋಗಿದ್ದು, ಥಿಯೇಟ್ರಲ್ಲಿ ಮೊಬೈಲ್ KGF OTT ಮೊಬೈಲಲ್ಲಿ ಮೊಬೈಲ್ ಇದೆ ಎಲ್ಲ ಅಲ್ಲೇ ಬಂದ್ಬಿಡುತ್ತೆ. OTP ಅಲ್ಲೂ ಬಂದ್ಬಿಡುತ್ತೆ, ಇನ್ಸ್ಟಾಗ್ರಾಮಲ್ಲೂ ಬರುತ್ತೆ, ಆಟೋಮೆಟಿಕಾಗಿ ನೋಡೇ ನೋಡಿ. ಎಲ್ಲ ಥಿಯೇಟ್ರಿಗೆ ಹೋಗಕ್ಕೆ ಯಾರು ಇಷ್ಟಪಡಲ್ಲ. ಮತ್ತೆ ಶಾರ್ಟ್ ಮೂವಿ ಮತ್ತೆ ಟಿವಿನಲ್ಲಿ ಫೋನ್ಗಳಲ್ಲೇ ಜಾಸ್ತಿ ನೋಡಕ್ಕೆ ಇಷ್ಟಪಡ್ತಿದ್ದಾರೆ. ಕಾಂತಾರನು ಮೊಬೈಲಲ್ಲಿ KGF ಅದು ನೋಡಿದ್ದೀನಿ ಫೋನಲ್ಲಿ. ಸರಿ, ಅಲ್ಲಿ ಪೈರಸಿ ನೋಡ್ತಾ ಇರಲ್ಲ. ಪೈರಸಿ ನಿಮ್ಗೆ ತಪ್ಪು ಅಂತ ಅನ್ಸಲ್ಲ, ನೀವು ನೋಡ್ತೀರಾ. ಎಂತಕ್ಕೆ ಅಂದರೆ ನಿಮ್ದು ಬಿಟ್ಟಾಕಿ ನಿಮಗೆ ಕಂಡವ್ರ ಮನೆ ಹಾಳಾದ್ರೂ ಪರವಾಗಿಲ್ಲ, ನೀವು ಚೆನ್ನಾಗಿರ್ಬೇಕು ಅಂತ. ಎಂತಕ್ಕೆ ನೀವು ಕೇರೇ ಇಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗೆ ಬೇಕಾಗಿಲ್ಲ. ನಿಮಗೆಲ್ಲಾದ್ರೂ ಪ್ರಾಬ್ಲಮ್ ಆದರೆ ಮಾತ್ರನೇ ಅದು ನಿಮಗೆ ಮನ್ಸಿಗೆ ಕಟ್ಟೋದು ಅಲ್ವಾ? ಅವಾಗ ಗೊತ್ತಾಗುತ್ತೆ. ಯಾಕೆಂದರೆ ನಿಮ್ಮ ವಸ್ತು ಒಂದೇನಾದ್ರು ಒಂದು ಕಳೆದ್ರೆ ಅಯ್ಯೋ ಹೋಯ್ತಲ್ಲ ಅಯ್ಯೋ ಅಂತ ಅವಾಗ ಪರದಾಡ್ತಿರಲ್ಲ. ಆ ಥರ ಪ್ರತಿಯೊಬ್ಬ ಚಿತ್ರ ಮಾಡಿರುವಂಥ ನಿಮಗೆ ಆ ನೋವು, ಪೈರಸಿ, ಅದನ್ನು ಅಟ್ಲೀಸ್ಟ್ ಒಂದು ಕಿಂಚಿತ್ ನಿಮಗೆ ಅದ್ರ ಮೇಲೆ ಒಂದು ಕರ್ಟಸಿ ಇರಲ್ಲ. ಅದು ಬಿಟ್ಟಾಕಿ ಅದನ್ನು ಕೇಳಿದ್ರೆ ನಾನೊಬ್ಬ ಮುಟ್ಟಾಳ ಆಗ್ತೀನಿ. ಇದು ನನ್ನ ಒಬ್ಬನಿಗೆ ಇದು ಹೆಲ್ಪ್ ಆಗಲ್ಲ. ಯಾಕೆಂದರೆ ನಾನೊಬ್ಬ ಫಿಲಮ್ ಮೇಕರ್ ಆಗಿ ನಂತರ ಸಾವಿರಾರು ಜನ ಸಿನಿಮಾದಲ್ಲಿ ಭವಿಷ್ಯ ಕಂಡುಕೋಬೇಕು ಅಂತಿದ್ದಾರೆ. ಅವ್ರಿಗೆಲ್ಲರಿಗೂ ಇದೊಂದು ಲೆಸನ್ ಆಗುತ್ತೆ. ಅಂದರೆ ಇವತ್ತಿನ ರಿಯಾಲಿಟಿ ಯಾವ ಥರ ಇದೆ,
ಕನ್ನಡಿಗರು ಕನ್ನಡ ಸಿನಿಮಾನ ಎಷ್ಟು ಮಟ್ಟಕ್ಕೆ ಕಡೆಗಣಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಕನ್ನಡ ಸಿನಿಮಾ ಯಾವುದು? ಯಾವ್ದು ಅಂತ ಸರ್? ವಿಜಯ್ ಸೇತುಪತಿ. ನನ್ಗೆ ಅಷ್ಟು ಇಂಟ್ರೆಸ್ಟ್ ಇರೋ ಮೂವಿಗಳು ಯಾವುದು ಬಂದಿಲ್ಲ. ಆಯ್ತರಿಂದಾಗಿ ನಾನು ನೋಡಕ್ ಹೋಗಿಲ್ಲ. ಮೊಬೈಲಲ್ಲಿ ಒಂದು ತಮಿಳ್ ಮೂವಿ ಲಾಸ್ಟ್ ರೀಸೆಂಟ್ ಅದು ಇಡೀ ಚಿತ್ರೋದ್ಯಮ ಇಲ್ಲಿ ಸಾವಿರಾರು ಜನ ಇದ್ದೀವಿ, ಲಕ್ಷಾಂತರ ಜನ ಇದ್ದೀವಿ. ನಿಮ್ಮ ಪೈರಸಿಯಿಂದ ಸತ್ತೋಗ್ತಾ ಇದೆ, ಎಷ್ಟೋ ಕುಟುಂಬಗಳು ಹಾಳಾಗ್ತಾ ಇದೆ. ನೀವು ಎಷ್ಟು ನಮಗೆ ಮುಖ್ಯ ಅಂದರೆ ಒಂದು ಚಿತ್ರ ಬಂದು ಥಿಯೇಟರ್ ನೋಡೋವಂಥವ್ರು ನೀವು ಕೂಡ 100 ರೂಪಾಯಿಯಿಂದ ಎಷ್ಟೋ ಸಾವಿರಾರು ಕುಟುಂಬಗಳಿಗೆ ಅನ್ನಕ್ಕೆ ದಾರಿ ಆಗುತ್ತೆ. ಅದು ನಿಮ್ಗೆ ಗೊತ್ತಿದೆಯಾ? ನೀವೆಲ್ಲ ಪೈರಸಿನಲ್ಲಿ ನೋಡ್ಕೊಂಡು ಯಾವನ ವಿಮರ್ಶಕ ಅಂತ ಇನ್ನೊಬ್ಬ ಅಂತ ಅವನ ಮಾತು ಕೇಳ್ಕೊಂಡು ನೀವೇ ಡಿಸೈಡ್ ಮಾಡ್ಕೊಂಡು ಮೊಬೈಲ್ನಲ್ಲಿ ಬಂತು ನಾನು ಎಂತಕ್ಕೆ ಇವಾಗ ಚಿತ್ರ ನೋಡಬೇಕು ಅಂತ ಅಂದ್ಕೊಂಡು ಸಾಯಿಸ್ತಾ ಇದ್ದೀರಾ. ಎಷ್ಟೋ ಕುಟುಂಬಗಳನ್ನ ಸಾಯಿಸ್ತಾ ಇದ್ದೀರಿ ನೀವು. ಸಿನಿಮಾ ಮಾಡೋ ಅಂಥವ್ರನ್ನ ಈಗೊಬ್ಬ ನಿರ್ಮಾಪಕ ಒಂದು ಚಿತ್ರ ಮಾಡ್ತಾನೆ ಅಂದರೆ ಸಾವಿರಾರು ಜನ ಕುಟುಂಬದವರು ಊಟ ಮಾಡ್ತಾರೆ, ಅವ್ರಿಗೆಲ್ಲ ಕೆಲಸ ಕೊಡ್ತಾನೆ. ಅಂದರೆ ಇಂಡೈರೆಕ್ಟ್ಲಿ ನೀವು ಅದನ್ನು ಮಾಡ್ಕೊಡ್ತೀರಾ. ನಿಮ್ಗೆ ನಾವು ಚಿರಋಣಿಯಾಗಿರ್ತೀವಿ. ಹಂಗವ್ರು ಸುಮ್ಮನೆ ಹೇಳಲಿಲ್ಲ ಅಭಿಮಾನಿಗಳೇ ದೇವರು ಅಂತ. ಎಂತ ಕೇಳಿದ್ರು ಅಂತ ಬೆಳೆಸಿದ್ರು. ರಾಜ್ಕುಮಾರ್ ಪ್ರೇಮ ನೋಡಿದ್ವಿ. ಈಗ ನೀವು ಒಂದು 100 ರೂಪಾಯಿ ಕೊಟ್ಬಿಟ್ಟು ಸಿನಿಮಾ ನೋಡ್ತೀರಾ ಅಂತಂದ್ರೆ ಆ 100 ರೂಪಾಯಿ ಎಷ್ಟು ಸಾವಿರಾರು ಕುಟುಂಬಕ್ಕೆ ದಾರಿ ಆಗುತ್ತೆ. ನೀವು ಅನ್ನ ಹಾಕ್ತಾ ಇದ್ದೀರಾ ಇಂಡೈರೆಕ್ಟ್ಲಿ. ನೀವೇ ಬೆಳೆಸ್ತಾ ಇರೋದು. ನಿಮ್ಮಿಂದ ಅಷ್ಟು ಜನ ಊಟ ಮಾಡ್ತಾ ಇದ್ದಾರೆ. ಏನೋ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೀಯಾಗಿ ಒಂದಷ್ಟು ಟೈಮ್ ಪಾಸ್ ಮಾಡಬೇಕು ಮಾಡ್ತಾ ಇದ್ದೀರಾ. ಮಾತಾಡಿರೋದ್ರಲ್ಲಿ ನಾನು ತಪ್ಪಿಲ್ಲ, ನನಗೆ ಗೊತ್ತು. ಏನು ಭಾಳ ಯೋಚನೆ ಮಾಡಿ ಮಾತಾಡ್ತಾ ಇದ್ದೀನಿ. ಸರಿ ಇದ್ರೆ ಶೇರ್ ಮಾಡಿ. ಚಿತ್ರಮಂದಿರ ಲಾಸ್ಟ್ ಟೈಮ್ ಸರ್ ವಾಮನ ರಿಲೀಸ್ ಆಯ್ತಲ್ಲ ಸರ್, ಅದು ನೋಡಿದೆ ಜನಗಳು. ಆದ್ರೆ ಇವಾಗ ಥಿಯೇಟ್ರಿಗೆ ಹೋಗೋದು ಕಡಿಮೆ ಆಗ್ಬಿಟ್ಟಿದೆ. ಕನ್ನಡ ಸಿನಿಮಾ ಬೆಳೆಸ್ಬೇಕು, ಅದು ಥಿಯೇಟ್ರಿಗೆ ಹೋಗಿ ನೋಡ್ಬೇಕು ಕನ್ನಡ ಸಿನಿಮಾ. ಅವರು ಪ್ರಭಾಕರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಿದ್ರು ಮುಂಚೆ, ಇವಾಗ ಮಗ. ಬಟ್ ಇವಾಗ ಫಿಲಂ ಇಂಡಸ್ಟ್ರಿ ಎಲ್ಲರಿಗೂ ಸ್ವಲ್ಪ ಡೆಲ್ ಆಗ್ತಾ ಇದೆ. ಬಟ್ ಕನ್ನಡ ಪಿಕ್ಚರ್ನ ನೋಡ್ಬೇಕು ಎಲ್ಲರೂ. ಕನ್ನಡ ಪಿಕ್ಚರ್ ನೋಡಿದಷ್ಟು ಎಲ್ರಿಗೂ ಖುಷಿ ಕೊಡುತ್ತೆ. ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ನಾವೇ ಕನ್ನಡ ಪಿಕ್ಚರ್ ನೋಡಲ್ಲ, ತೆಲುಗು ತಮಿಳು ಆ ಥರ ನೋಡ್ಕೊಂಡು ಕೂತ್ಕೊಂಡಾಗ ಕನ್ನಡ ಯಾವತ್ತೂ ಮುಂದೆ ಬರಲ್ಲ. ಕನ್ನಡಿಗರು ಕನ್ನಡ ಪಿಕ್ಚರ್ನ ಮುಂದೆ ಬರಬೇಕು ಇಂಪಾರ್ಟೆಂಟ್ ಆಗಿ. ಅದು ಥ್ಯಾಂಕ್ ಯು, ಭಾಳ ಖುಷಿ ಆಯಿತು. ಆಮೇಲೆ ಇನ್ನೊಂದು ಲಾಸ್ಟ್ ಒಂದು ಹೇಳ್ತೀನಿ ಕೇಳಿ. ಚಿತ್ರರಂಗದವರು ನಾವೇ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ನಾವ್ಯಾಕೆ ಸರಿ ಇಲ್ಲ ಅಂತಂದ್ರೆ ನಮ್ಮಲ್ಲೇ ಒಗ್ಗಟ್ಟಿಲ್ಲ. ಕರ್ನಾಟಕ ಜನತೆ ಇವತ್ತರೆಗೂ ಕಲೆಗೆ ಕೈ ಬಿಟ್ಟಿಲ್ಲ. ಅಂತ ಮೂವಿಗಳು ಯಾವ ಬರ್ತಾ ಇಲ್ಲ ಸರ್. ಇವಾಗ ಒಂದು ಮಾರ್ಲೆಟ್ ಇಟ್ಕೊಂಡು ಇಡೀ ಫ್ಯಾಮಿಲಿ ಹೋಗಿ ನೋಡುವಂಥ ಚಿತ್ರಗಳು ಚಿತ್ರಮಂದಿರದಲ್ಲಿ ಬರ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಬೇರೆ ಯಾವ ಸಿನಿಮಾನು ನೋಡೋಕ್ಕಾಗಲಿಲ್ಲ. ಯಾಕೆ ಸರ್, ಏನು ಕಾರಣ? ಒಂದು ಕ್ಲಾರಿಟಿ ಇಲ್ಲ ಅಷ್ಟೇ. ನಮ್ಮಲ್ಲೇ ಕ್ಲಾರಿಟಿ ಇಲ್ಲ. ನಾವು ಸಿನಿಮಾದವರು ಒಂದಾದರೆ ಖಂಡಿತವಾಗಿ ಹೇಳ್ತೀನಿ ಸಿನಿಮಾ ಇಂಡಸ್ಟ್ರಿ ಇನ್ನೂ ಚೆನ್ನಾಗಾಗುತ್ತೆ. ಇನ್ನೂ ಒಂದಷ್ಟು ಮನೋರಂಜನೆ ಕೊಡೋಣ. ಕರ್ನಾಟಕ ಜನತೆನ ಎಲ್ಲದಕ್ಕೂ ದೂಷಣೆ ಮಾಡೋಕ್ಕಾಗಲ್ಲ, ದೂಷಣೆ ಮಾಡದೇನೆ ಇರೋಕ್ಕಾಗಲ್ಲ. ನಾನು ಹೇಳಿರೋದು ಇಷ್ಟು ಸತ್ಯ ಇದೆ. ಸತ್ಯ ಇದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು.